ಮೈ ಫ್ರೆಂಡ್ ನ್ಯೂ ಬ್ಲಾಗ್. ಆಯ್ತು, ಆಮೇಲೆ ಇವತ್ತಿನ ಲಾಗ್ ಏನಪ್ಪಾ ಅಂದ್ರೆ ನಾವು ಇಬ್ರು ಸೇರ್ಕೊಂಡು ಒಂದು ಗೇಮ್ ಮಾಡ್ತಾ ಇದೀವಿ. ಸೊ ಇವನ ಹೆಸರು ಕಿಶನ್ ಅಂತ, ನನ್ನ ಹೆಸರು ಲಾಲಿಂಗ. ಸೊ ಇವಾಗ ಗೇಮ್ ಅಪ್ಪ ಏನಂದ್ರೆ ಇಬ್ಬರ ಹತ್ರ 40 rupees ಇರುತ್ತೆ. ಸೊ 40 rupees ಅಲ್ಲಿ ಯಾರ ಅಮೌಂಟ್ ಐಟಮ್ಗಳೆಲ್ಲ ಕಡಿಮೆ ರೇಟಲ್ಲಿ ತರ್ತಾರೋ, ಚೌಕಾಸಿ ತರ್ತೀವೋ ಅವರೇ ವಿನ್ನು. ಸೊ ಅದನ್ನ ಇವಾಗ ಇಬ್ರು ಅಂಗಡಿಗೆ ಹೋಯ್ತೀವಿ. ಸೊ ನಮ್ಮ ಹತ್ರ ಒಂದೇ ಕ್ಯಾಮ್ರಾ ಇರೋದು. ಸೊ ಫಸ್ಟ್ ನಾನು ಹೋಯ್ತೀನಿ, ಸೆಕೆಂಡ್ ನಮ್ಮ ಫ್ರೆಂಡ್ ಹೋಯ್ತಾರೆ. ಸೊ ನಾನು ಹೋದಾಗ ಇವ್ರ ಮನೇಲೆ ಇರ್ತಾರೆ, ಇವ್ರು ಹೋದಾಗ ನಾನು ಮನೇಲಿ ಇರ್ತೀನಿ. ಕ್ಯಾಮ್ರಾಮನ್ ಜೊತೆ ಹೋಯ್ತಾರೆ. ಸೊ ಇವತ್ತಿನ ಏನಕ್ಕಂದ್ರೆ ಲಾಗ್ ಮಾಡ್ತಿರೋದು ತುಂಬಾ ಎಂಟರ್ಟೈನ್ಮೆಂಟ್ ಆಗಿ ಮಾಡ್ಬೇಕಂತ ಜ್ಯೂಸಲ್ಲಿ ಬಂದಿದ್ದೀವಿ. ಸೊ ಇವಾಗ ಗೊತ್ತಿಲ್ಲ, ಅಂಗಡಿಗೆ ಹೋದಾಗ ಅಂಗಡಿ ಹತ್ರ ನಾವು ಹೆಂಗ್ ಚೌಕಾಸಿ ಮಾಡ್ತೀವಿ ಅಂತ ನಾವು ನೋಡ್ಬೇಕು. ಸೊ ನಿಮ್ಗೂ ತೋರಿಸ್ತೀವಿ ಹೆಂಗ್ ಮಾಡ್ಬೇಕಂತ. ಸೊ ರೂಲ್ಸ್ ಏನಪ್ಪಾ ಅಂತಂದ್ರೆ ಒಂದೇ ಅಂಗಡಿಲಿ ಒಂದೇ ಐಟಮ್ ತಗೋಬೇಕು. ₹1 ತಗೊಳ್ಳಿ, ₹2 ತಗೊಳ್ಳಿ. ಸೊ ಒಂದೇ ಅಂಗಡಿಲಿ ಒಂದ್ ಐಟಮ್ ತಗೋಬೇಕು. ಸೊ ತಿರ್ಗಾ ನೆಕ್ಸ್ಟ್ ಅಂಗಡಿಲಿ ಹಂಗೆ ತಗೋಬೇಕು. ಸೊ ಕಡಿಮೆ ರೇಟಲ್ಲಿ ತಗೋಬೇಕು. ಯಾರ ಐಟಮ್ ಜಾಸ್ತಿ ತರ್ತಾರೋ ಸೊ ₹1 ತಗೊಳ್ಳಿ, ₹2 ತಗೊಳ್ಳಿ, ₹5, ₹10 ತಗೊಳ್ಳಿ. ಐಟಮ್ ಯಾರು ಜಾಸ್ತಿ ತರ್ತಾರೋ ಅವರೇ ವಿನ್ ಆಗೋದು. ಸೊ ಆಮೇಲೆ ಐಟಮ್ಗಳ ಜೊತೆ ಯಾರು ಜಾಸ್ತಿ ತಂದಿರ್ತಾರೋ ಅವರೇ ವಿನ್ ಆಗೋದು. ಸೊ ವಿನ್ನರ್ಗೆ ಅಂತ ನಾವು ಪ್ರೈಸ್ ಕೂಡ ಇಕ್ಕಿದೀವಿ. ಅಲ್ಲಲ್ಲಲ್ಲಲ್ಲ ಬಹುಮಾನ ತಂದಿದೀವಿ. ಈಗ ನಾವು ನಿಮ್ಮೆಲ್ಲರ ಮುಂದೆ ತೋರಿಸ್ತೀವಿ. ಅಮ್ಮ ತಗೊಬರಮ್ಮ. ಗೆದ್ದವ್ರಿಗೆ ಬಹುಮಾನ ಸಿಗುತ್ತದೆ. ಈಗ ಬನ್ನಿ ಹೋಗದ. ಫಸ್ಟ್ ನಮ್ಮ ಹುಡ್ಗ ಹೋಯ್ತಾನೆ, ಅವ್ನು ಹೋಗಿ ಬಂದ್ಮೇಲೆ ನಾನು ಹೋಗ್ತೀನಿ. ಸೊ ಗೈಸ್ ಇವಾಗ ನಾನು ಹೋಯ್ತೀನಿ. ಏನಕ್ಕಂದ್ರೆ ಕ್ಯಾಮ್ರಾ ಇರೋದು ಒಂದೇ, ಮೈಕ್ ಇರೋದು ಒಂದೇ, ಇನ್ನೊಂದು ಫೋನ್ ಇದ್ರೆ ಮೈಕ್ ಹೊಸದು ಇಸ್ಕೋಬೇಕು. ಸೊ ಇಸ್ಕೋತೀವಿ ಅತಿ ಶೀಘ್ರದಲ್ಲಿ. ಸೊ ಇವಾಗ ನಾನು ಹೋಯ್ತಾ ಇದ್ದೀನಿ, ಬನ್ನಿ ತೋರಿಸ್ತೀನಿ ನಿಮ್ಗೂ. ಇವಾಗ ನಾನು ಅಂಗಡಿಗೆ ಹೋಯ್ತಾ ಇದ್ದೀನಿ, ಕವರ್ ತಗೊಂಡಿದ್ದೀನಿ. ಏನೇನು ಐಟಮ್ಗಳ ತಗೋತೀನಿ ಅದನ್ನೆಲ್ಲ ಕವರ್ ಹಾಕೋಬೇಕು. ಸೊ ನಾನು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಂಕ್ ಅಲ್ಲಿ 38 rupees ಐತೆ, ಇನ್ನು ₹2 ಕ್ಯಾಶ್ ಐತೆ. ₹2 ಎಲ್ಲ ಜಾಸ್ತಿನೇ ಐತೆ. ಸೊ ನಾನು 40 rupeesಗೆ ಪರ್ಚೇಸ್ ಮಾಡ್ಬೇಕು. ಅದ್ರ ಮೇಲೆ ₹1 ಜಾಸ್ತಿ ಮಾಡಂಗಿಲ್ಲ. ಗೈಸ್ ಇವಾಗ ನಾನು ಒಂದು ಫಸ್ಟ್ನೇ ಅಂಗಡಿ ಹತ್ರ ಹೋಯ್ತಾ ಇದ್ದೀನಿ. ಸೊ ಇವಾಗ ನೋಡೋಣ ಬಂದಲ್ಲಿ ಏನಾಗುತ್ತೆ ಅಂತ. ಅಣ್ಣ ಯಾವ ಇಲ್ಲ ಹೇಳ್ರಿ. ₹100 ಆಗೈತೆ. ಸೊ ಗೈಸ್ ಫಸ್ಟ್ ಅಂಗಡಿಲಿ ಒಂದು ಪ್ಯಾಕೆಟ್ ಇಸ್ಕೊಂಡೆ. ಇವಾಗ ಸೆಕೆಂಡ್ ಅಂಗಡಿಗೆ ಹೋಯ್ತಾ ಇದ್ದೀನಿ. ಸೆಕೆಂಡ್ ಅಂಗಡಿ ತುಂಬಾ ದೊಡ್ಡದಾಗೈತೆ. ಸೊ ಅಲ್ಲಿ ಏನ್ ತಗೋಬೇಕಂತ ಗೊತ್ತಾಯ್ತಿಲ್ಲ. ಸೊ ಬನ್ನಿ ಅಲ್ಲೋಗಿ ನೋಡೋಣ. ಅಂಕಲ್ ₹1 ಸಿಗುತ್ತೆ ಅಂಗಡಿಲಿ? ಶಾಂಪು ಬಿಟ್ಟು ಬೇರೆದು ಏನಾದ್ರು? ಚಾಕ್ಲೇಟ್ ಬೇಡ. ಹಾ ₹2 ಬಿಡಿ, ₹2 ಅಷ್ಟೇ. ಸ್ಕ್ಯಾನರ್ ಅಲ್ಲ ಅಣ್ಣ? ₹2 ಫೋನ್ ಪೇ ಮಾಡಂಗಿಲ್ಲ, ₹10 ಮಾಡೋದು. ಅವ್ನು ಕ್ಯಾಶ್ ಕೊಡ್ತೀನಿ. ಏನು ₹2 ಪರ್ಚೇಸ್ ಮಾಡತ್ತಾರನೇ? ಇಲ್ಲ, ಅದು ವಿಡಿಯೋ ಮಾಡ್ತಾ ಇದ್ದೀನಿ. ಹೌದಾ? ಮಾಡಿದಪ್ಪ. ನಾವು 3ನೇ ಅಂಗಡಿಗೆ ಬಂದು ಇವಾಗ ಅಕ್ಕ ₹1 ಕ್ಲಿನಿಕ್ ಪ್ಲಸ್ ಶಾಂಪು ಕೊಡಿ. ಹಾ ಇದೆ ಅಕ್ಕ, ಫೋನ್ ಪೇ ಮಾಡ್ಲಾ? ಅಕ್ಕ ಆಗೈತೆ. ನಾವು ನೆಕ್ಸ್ಟ್ ಅಂಗಡಿಗೆ ಬಂದ್ವಿ. ಎಲ್ಲ ಚಟ್ನಿ ಇಸ್ಕೊಂಡ್ಬಿಡ್ತೀನಿ. ಒಂದು ಆಂಟಿ ಅದು ಒಂದು ನಿಪ್ಪಟ್ಟು ಕೊಡಿ. ಸಾಕು. ಎಷ್ಟಂಟಿ? ಆಗೈತೆ. ನೆಕ್ಸ್ಟ್ ಅಂಗಡಿಗೆ ಬಂದ್ವಿ ಇವಾಗ. ಆಂಟಿ ಒಂದು ಬ್ರೂ ಕೊಡಿ, ₹2. ಒಂದು ಕೇಳಿದೆ, ಮ್ಯಾಚ್ ಬಾಕ್ಸ್ ಆಯ್ತು, ಇನ್ನೇನು ಕೇಳಿದೆ? ಇಷ್ಟೇನಾ? ಆಂಟಿ ಆಗೈತೆ. ಬಂದಿವಾಗ ಎರಡು ನಿಮಿಷ. ಅಣ್ಣ ಮೆಂತ್ಯ ಪ್ಲೇಸ್ ಕೊಡಿ.
ಮೆಂತ್ಯ ಪ್ಲಸ್ ಮೆಂತ್ಯ ಪ್ಲಸ್ ಸ್ವಲ್ಪ ಬೇಗ ಕೊಡಿ ಅಣ್ಣ 2 ರೂಪಾಯಿ ಆಗೈತೆ ಗೈಸ್ ನಾವಾಗ ಇನ್ನೊಂದು ಬೇರೆ ಅಂಗಡಿ ಬಂದ್ವಿ ಅಣ್ಣ ಒಂದು ಆಜ್ ಮೂಲ ಕೊಡಿ ಆಜ್ ಮೂಲ ಒಂದು ಫೋನ್ ಪೇ ಆಗಲ್ಲ ಎಷ್ಟಣ್ಣ ಹೇಳಿ ಗೈಸ್ ನಾನು ಈಗ ತಿರ್ಗಾ ಬೇರೆ ಅಂಗಡಿಗೆ ಬಂದೆ ಲಿಂಬೆಹಣ್ಣು ಇಸ್ಕೋಬೇಕು ಅಕ್ಕ ಲಿಂಬೆಹಣ್ಣು ಹಂಗೆ ಲಿಂಬೆಹಣ್ಣು 5 ರೂಪಾಯಿ ಒಂದು 10 ರೂಪಾಯಿ ಒಂದು 15 ರೂಪಾಯಿ ಒಂದು ಕಡೆ ಅಕ್ಕ ಆಗೈತೆ ಇನ್ನೊಂದು ಅಂಗಡಿಗೆ ಬಂದೆ ಅಣ್ಣ ನಂಗೆ ಒಂದೇ ಟೊಮೊಟೊ ಬೇಕಿತ್ತು ಹಾ 2 ರೂಪಾಯಿ ಪೇ ಮಾಡ್ತೀನಿ 1 ರೂಪಾಯಿ ಪೇ ಮಾಡ್ತೀನಿ ಅದು ಲಾಕ್ ಮಾಡ್ತಾ ಇದೆ ಸ್ಕ್ಯಾನರ್ ಇಲ್ಲ ಅಣ್ಣ ಹಣ ಆಗೈತೆ ಗೈಸ್ 2 ರೂಪಾಯಿ ಏಲಕ್ಕಿ ಇಸ್ಕೊಂಡೆ ನಾನು ಇವಾಗ ತಿರ್ಗಾ ಬೇರೆ ಅಂಗಡಿಗೆ ಬಂದೆ ಎಲ್ಲ ಇಸ್ಕೊಳಕ್ಕೆ ಅಣ್ಣ ಎಲ್ಲೇ ಕೊಡಿ 5 ರೂಪಾಯಿಗೆ ಹಣ ಆಗೈತೆ ತಿರ್ಗಾ ಗಂಜಿ ಅಂಗಡಿ ಬಂದೆ ತಿರ್ಗಾ ಬೇರೆ ಕಡೆ 100 ಗ್ರಾಮ್ 30 ರೂಪಾಯಿ ಮಾರೋ ಅಣ್ಣ 3 ರೂಪಾಯಿ ಮಾಡಿದ್ರು ಅಂತ ತಗೊಂಡೋಗ್ತೀನಿ ತಿರ್ಗಾ ನಾನು ಬೇರೆ ಅಂಗಡಿಗೆ ಬಂದೆ ಶಿಸ್ತಾಗಿ ಇಟ್ಕೊಡಿ 5 ರೂಪಾಯಿಗೆ ₹5 ಆಗುತ್ತೆ ಸೊ ಗೈಸ್ ಇಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಬ್ಯಾಂಕಲ್ಲಿ ಇವಾಗ ಅಂಗಡಿ ಹೋದಾಗಂತೂ ತುಂಬಾನೇ ಭಯ ಆಯ್ತಾಯ್ತು ಅಂಗಡಿಯವರಂತೂ ಕೊಡ್ತಾನೆ ಇದಿಲ್ಲ ವಸ್ತುಗಳು ನಮ್ಗೆ ನೋಡಿ ಅಕೌಂಟ್ 2 ರೂಪಾಯಿ ಐತೆ 2 ರೂಪಾಯಿ ಯಾಕಂದ್ರೆ ನನ್ನ ಹತ್ರ ಕ್ಯಾಶ್ ಇತ್ತು ಅದು 4 ರೂಪಾಯಿ ಕ್ಯಾಶ್ ಕೊಟ್ಟಿದೆ 2 ಕಡೆ ಸೊ 4 ರೂಪಾಯಿ ಮೈನಸ್ ಮಾಡಿದ್ರೆ 4 ರೂಪಾಯಿ ಇರುತ್ತೆ 40 rupees ಅಲ್ಲೊಂದು ಸೊ ಗೈಸ್ ಇವಾಗ ನಾನು ಮುಗಿಸ್ಕೊಂಡ್ ಬಂದೆ ನಾನು ಐಟಮ್ ಎಲ್ಲ ತಂದಿದ್ದೀನಿ ಸೊ ಇವಾಗ ನಮ್ಮ ಫ್ರೆಂಡ್ ಹೋಯ್ತಾರೆ ನೋಡೋಣ ಇವಾಗ ಇವ್ರು ಹೆಂಗ್ ಚೌಕಾಸಿ ಮಾಡ್ತಾರೆ ಕಡಿಮೆ ರೇಟ್ ತರ್ತಾರ ಜಾಸ್ತಿ ತರ್ತಾರ ಅಂತ ನೋಡೋಣ ಬನ್ನಿ ನೀವೇನಂತ ಹೇಳ್ತೀರಾ ಬ್ರೋ ಇವಾಗ ನೀವು ಹೋಯ್ತಾ ಇದ್ದೀರಾ ಅಂಗಡಿಗೆ ಹಿಂಗೆ ನೋಡ್ತೀವಿ ಬ್ರೋ ನೀವು ಎಷ್ಟು ಚೌಕಾಸಿ ಮಾಡಿದ್ರು ನಿಮ್ಗಿಂತ ಚೌಕಾಸಿ ಮಾಡೋಣ ಅಂತ ಇದೀನಿ ನೋಡೋದ ನೀವು ಚೌಕಾಸಿ ಮಾಡಕ್ ಆಗಲ್ಲ ಬ್ರೋ ಅವ್ರು ಕೇಳೋ ರೇಟ್ಗೆ ನಾವು ಕೊಡ್ಲೇಬೇಕು ಯಾಕೆಂದ್ರೆ ನೈಟ್ ಹೊತ್ತು ಬೇರೆ ಸೊ ಪಬ್ಲಿಕ್ ಜಾಸ್ತಿ ಇರ್ತಾರೆ ಕಸ್ಟಮರ್ ಜಾಸ್ತಿ ಜನ ಬಂದಿರ್ತಾರೆ ಸೊ ನಾನು ಕಸ್ಟಮರ್ ಎದುರುಗಡೆ ಎಲ್ಲ ಈಸ್ಕೊಂಡ್ ಬಂದೆ ಸೊ ನನ್ಗೂ ಒಂಚೂರು ನರ್ವಸ್ ಆಯ್ತು ಅದಕ್ಕೆ ಇವಾಗ ನೀವು ಹೋಯ್ತಿದ್ದೀರಾ ನೋಡೋಣ ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಅವ್ರಿಗೂ ತೋರಿಸಿ ನಮ್ಗೆ ಹೇಳ್ಕೊಡಿ ಹೆಂಗೆ ಸರಿ ಬ್ರೋ ಆಯ್ತು ಬನ್ನಿ ಲೆಟ್ಸ್ ಗೋ ಬನ್ನಿ ಗಾಯ್ಸ್ ಮೊದ್ಲೇ ಅಂಗಡಿಗೆ ಹೋಯ್ತಾ ಇದೀವಿ ನೋಡದ ಅಣ್ಣ ಹೇಳಪ್ಪ ಎಷ್ಟಣ್ಣ ಇದು ಯಾವ್ದು ಇದು ಜಿಲ್ಲೆ ಅಣ್ಣ ಒಂದ್ ಕೊಡಿ ಅಣ್ಣ ಅಣ್ಣ 3 ರೂಪಾಯಿ ಮಾಡ್ಕೊಡಿ ಅಣ್ಣ ಏನಣ್ಣ ಸಿಕ್ತಾಗೈತೆ ಹಿಂಗೈತೆ 3 ರೂಪಾಯಿ ಬರಲ್ಲಪ್ಪ ಅದೆಲ್ಲ 5 ರೂಪಾಯಿ ಇರೋದು 3 ರೂಪಾಯಿ ಕೊಡ್ತಾರೆ ಏನಾಗಲ್ಲ ಮಾಡ್ಕೊಡಿ ಅಣ್ಣ ಏನ್ ಅಲ್ಲ ಹೆಂಗ್ ಬರುತ್ತೆ ಅದು ನೋಡಿ ಅಣ್ಣ ಏನ್ ಇಷ್ಟೇ ಸಿಕ್ಕುದ್ಗೆ ಏನ್ 5 ರೂಪಾಯಿ ಇದು ನಮ್ಗೆ ಅದ್ 4 ರೂಪಾಯಿ ಬರುತ್ತೆ ನಿನ್ಗೆ ಹೆಂಗ್ 5 ರೂಪಾಯಿ ಕೊಡ್ಲಿ ಈಗ ಏನಾಗಲ್ಲ ಮಾಡ್ಕೊಡಿ ಅಣ್ಣ
3 ರೂಪಾಯಿ ಮಾಡ್ಕೊಳ್ಳಿ ಅಣ್ಣ, ಏನಾಗಲ್ಲ. ಏನಕ್ಕೆ 3 ರೂಪಾಯಿ ಮಾಡ್ಕೊಡ್ಬೇಕು ನನಗೆ? ಹೇಳಿಲ್ವಾ ಏನ್ ಕ್ವಾಂಟಿಟಿ ಇಲ್ಲ ಏನಿಲ್ಲ, ಕ್ವಾಂಟಿಟಿ ಇಲ್ವಾ? ಏನ್ ಇಷ್ಟ ಚಿಕ್ಕದಾಗೈತೆ. ಚಿಕ್ಕದಾಗಿದ್ರೆ ಅದಕ್ಕೆ ಮಾಡ್ಕೊಳ್ಳಿ ಅಣ್ಣ, ಏನಾಗಲ್ಲ. ಬಂದಿದೆ ಕಣ ಅದು. ಏನಾಗಲ್ಲ ಮಾಡ್ಕೊಳ್ಳಿ ಅಣ್ಣ. ಸರಿ ಆಯ್ತು, ಹೋಗ್ಲಿ ಹೋಗಪ್ಪ. ಸರಿ ಅಣ್ಣ, 3 ರೂಪಾಯಿಗೆ ಮಜಾ ಮಾಡ್ಕೊಂಡು ಹೋಗು. ಸರಿ ಅಣ್ಣ. ಮಾಡ್ಕೊಡಲ್ಲ, ನೀನು ಮಾಡ್ಕೊಟ್ಟಿದ್ದೀನಿ ಹೋಗು. ಥ್ಯಾಂಕ್ಸ್ ಅಣ್ಣ. ಫೋನ್ ಪೇ ಇದಾ ಅಣ್ಣ? ಅದಾದ್ರೂ ಮಾಡಿ ಇದಾದ್ರೂ ಮಾಡಿ. ಚಾಕ್ಲೇಟ್ ಐತಾ? 2 ರೂಪಾಯಿ. ಇಷ್ಟ 2 ರೂಪಾಯಿ ಅಲ್ಲ? ಬ್ಲೂ ಬುಕ್ ಐತಾ? ಕೊಡಿ. ಇದು 10 ರೂಪಾಯಿ ಇದೆ, 12 ರೂಪಾಯಿ ಬರೀ ಒಂದ್ ಸಾಕು. ಎಷ್ಟು 10 ರೂಪಾಯಿ? ಏನ್ ಇವತ್ತು ಎಲ್ಲ ಎಷ್ಟಿತ್ತು? ಅದಕ್ಕೆ ಇಸ್ಕೊಳಕ್ ಒಂದು 10 ರೂಪಾಯಿ ಅದ. ಬರೀ ಫ್ರೆಂಡ್ಸ್ ನೆಕ್ಸ್ಟ್ ಅಂಗಡಿಗೆ ಹೋಯ್ತೀನಿ ಅಣ್ಣ. ಡೈರಿ ಮಿಲ್ಕ್ ಐತಾ? 5 ರೂಪಾಯಿ 10 ರೂಪಾಯಿ ಇಲ್ವಾ? ಪರ್ ಕೊಡಿ, ಒಂದ್ ಕೊಡಿ ಸಾಕು. 5 ರೂಪಾಯಿ ಅಲ್ಲ? ಆಗಿದೆ ಅಣ್ಣ. ಫ್ರೆಂಡ್ ನೆಕ್ಸ್ಟ್ ಅಂಗಡಿ ಹೋಯ್ತಾ ಇದೀವಿ ಅಣ್ಣ. ಕಾಫಿ ಪುಡಿ ಐತಾ? ಕಾಫಿ ಪುಡಿ ಬ್ರೂ ಖಾಲಿನಾ? ಸನ್ರೈಸ್ ಎಲ್ಲ ಕಾಫಿ ಪುಡಿ ಖಾಲಿನಾ? ಟೀ ಪುಡಿ ಹಾ ಕೊಡಿ ಅಣ್ಣ ಒಂದು. ಎಷ್ಟಣ್ಣ? 5 ರೂಪಾಯಿಗೆ ಅಣ್ಣ ಆಗೈತೆ. ಅಣ್ಣ ಹಣ್ಬಟ್ ಐತಾ? ಹಣ್ಬಟ್ಟು ಹಣೆ ಬಟ್ಟು. ಹಣೆ ಬಟ್ಟ ಅದು ಇಷ್ಟು 5 ರೂಪಾಯಿ ಆಯ್ತಾ ಅಣ್ಣ? 5 ರೂಪಾಯಿ ಇಟ್ಕೊಡಿ ಅಣ್ಣ. ಒಂದ್ ಕೊಡಿ ಅಣ್ಣ. 5 ರೂಪಾಯಿ ಅಲ್ಲ? ಸ್ಕ್ಯಾನರ್ ಸ್ಟಾರ್ಟ್ ಆಗುತ್ತಾ? ಎಷ್ಟಣ ಇದು? ಇದು ಇದು ಒಂದ್ ತರ್ತೀನಿ ಅಣ್ಣ. ತಗೊಳ್ಳ ಒಂದು. ಹಾ 3 ರೂಪಾಯಿ ಮಾಡ್ಕೊಳೋಣ. ಈಗ 3 ರೂಪಾಯಿಗ ನನಗ್ ಬರೋದೇ 4 ರೂಪಾಯಿ. ನಾವ್ ಚಿಕ್ಕ ಹುಡುಗ್ರ ಇದಾಗೆಲ್ಲ ಇದೆ 2 ರೂಪಾಯಿ 3 ರೂಪಾಯಿ ಬರೋದು. ಆ ಜಮಾನ ಬೇರೆ ಈ ಜಮಾನ ಬೇರೆ. ಏನಾಗಲ್ಲ ಕೊಡಿ ಅಣ್ಣ. ಈ ನಮ್ಗ್ ಬರೋದೇ 4 ರೂಪಾಯಿ, ನಿಮ್ಗೆ 5 ರೂಪಾಯಿ ಮಾರ್ತೀವಿ ಅಷ್ಟೇ. 1 ರೂಪಾಯಿ ಸಿಗೋದು. ಹೌದಾ? ಈಗ ಏನಾಗಲ್ಲ ಕೊಡೋಣ. ಇಲ್ಲಪ್ಪ ಆಗೋದಿಲ್ಲ ಅಣ್ಣ. ನೋಡೋಣ ಸ್ಮಾರ್ಟ್ ಆಗಿ ಎಷ್ಟ್ ಚೆನ್ನಾಗಿದ್ಯಾ ನೀನು. ಕೊಡಲ್ಲ. ಸ್ಮಾರ್ಟ್ ನೋಡ್ಬಿಟ್ರೆ ಕಾಸು ಕೊಡ್ತಾರ? ಏನಾಗಲ್ಲ ಕೊಡೋಣ. ಹಾಗಾಗಿ ಇನ್ಮೇಲೆ ಬರ್ತಿರ್ತೀನಿ ನಮ್ಮ ಮನೆ ಇಲ್ಲೇ ಆಗದೆ ಪಕ್ಕದಲ್ಲಿ. ಹಾಗಾಗಿ ಬರ್ತಿರ್ತೀನಿ ಕೊಡೋಣ. 4 ರೂಪಾಯಿ ನಮಗ್ ಬರ್ತದೆ, 5 ರೂಪಾಯಿ ಮಾರ್ತೀವಿ. ತಗೋ. ಇಲ್ಲ ಅಂದ್ರೆ ಅಣ್ಣ? ಇಲ್ಲ ಅಂದ್ರೆ ಏನ್ ಮಾಡಕ್ ಆಗ್ತದೆ? ಕೊಡೋಣ, ಏನಾಗಲ್ಲ. ಒಂದ್ 3 ರೂಪಾಯಿ ಒಂದ್ 3 ರೂಪಾಯಿ ಏನಾಗಲ್ಲ. ಓಲೆ ಆಯ್ತು ಬಿಡೋಣ, ನಿನ್ ಖುಷಿಗೆ ಆಯ್ತಾ? 5 ರೂಪಾಯಿ ಮಾಡ್ತೀನಿ. 5 ರೂಪಾಯಿ ಹಾಕು. ನಿಮ್ಮಂತ ಹೆಂಗ್ ಹುಡುಗರ್ತೆಲ್ಲ ಇಷ್ಟ ಕಂಜೂಸ್ ಮಾಡಿದ್ರೆ ಮುಂದೆ ಹೆಂಗಯ್ಯ? ಏನಣ್ಣ ಇದಕ್ಕೆಲ್ಲ ನಾವೆಲ್ಲ 1 ರೂಪಾಯಿ 2 ರೂಪಾಯಿ ಕೊಟ್ಟು ತಿಂತಾ ಇದ್ದೋ. ಏನ್ 5 ರೂಪಾಯಿ ಅಂತೆ? ಊಟಕ್ಕೆ ಹಾಕ್ಬೇಕು ನೀವೆಲ್ಲ. ಸ್ವಲ್ಪ ದಾನ ಧರ್ಮ ಮಾಡಿ 5 ರೂಪಾಯಿ ಮಾಡಿ 1 ರೂಪಾಯಿ ಕಮ್ಮಿ ಕೇಳಿದ್ರೆ ಹೆಂಗೆ? ಏನಣ್ಣ ಚಿಕ್ಕ ಹೊತ್ತಿಗೆಲ್ಲ ಏನೋ ಒಂದ್ 500 ರೂಪಾಯಿ ವ್ಯಾಪಾರ ಮಾಡಿ 1 ರೂಪಾಯಿ ಕಮ್ಮಿ 5 ರೂಪಾಯಿ ಕೇಳ್ಬೋದು. 5 ರೂಪಾಯಿ ವ್ಯಾಪಾರ ಮಾಡಿ 1 ರೂಪಾಯಿ ಅಂದ್ರೆ ಎಲ್ಲಣ್ಣ ನಿಮ್ ಅಂಗಡಿ ನೆಟ್ವರ್ಕ್ ಸಿಗ್ತಾರಲ್ಲ ಅಣ್ಣ. ಅಲ್ಲಿ ಮುಗಿಸ್ಕೊಂಡ್ ಬಂದ್ವಿ. ನೋಡೋಣ ಇವಾಗ ನಮ್ಮ ಐಟಮ್ಗಳೆಲ್ಲ ಒಳಗಡೆ ಐತೆ.
ನಮ್ ಬ್ರೋ ಅದು ಕೈಯಲ್ಲಿ ಐತೆ. ಸೊ ಬನ್ನಿ ತೋರಿಸ್ತೀನಿ ನಾವು ಏನೇನ್ ತಂದಿದೀವಿ ಅಂತ. ಫೈನಲಿ ಪ್ರೈಸ್ ಕೊಡಕ್ ನಾವು ಅಮ್ಮ ಬರ್ತಿದ್ದಾರೆ. ಬನ್ನಿ ಅಮ್ಮ. ಫೈನಲಿ ಇದ್ರಲ್ಲಿ ಕಿಶನ್ ಅವರು 7 ಐಟಮ್ ಪರ್ಚೇಸ್ ಮಾಡಿದ್ದಾರೆ. ಯಲ್ಲಲಿಂಗ ಅವರು 13 ಐಟಮ್ ಪರ್ಚೇಸ್ ಮಾಡಿದ್ದಾರೆ. ವಿನ್ನರ್ ಇಸ್ ಯಲ್ಲಲಿಂಗ ಅವರು. ಇವ್ರಿಗೆ ಈಗ ಪ್ರೈಸ್ ಕೊಡ್ತೀವಿ. ಈ ಪ್ರೈಸ್ ಅನ್ನು ಇವಾಗ ಯಲ್ಲಲಿಂಗ ಅವ್ರಿಗೆ ವಿತರಿಸ್ತಾ ಇದೀವಿ. ಫೈನಲಿ ನಾನು ಇನ್ನ ಅದೇ. ಸೊ ಈ ಲಾಗ್ನಲ್ಲಿ ಏನ್ ಮಾಡ್ತಾ ಇದ್ದೀನಿ, ನಮ್ಮ ವಿಡಿಯೋಗಳು ಯಾರ್ಯಾರು ನೋಡಿಲ್ಲ ನೋಡಿ, ನೋಡಿದವ್ರಿಗೆ ಇನ್ನೂ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಏನ್ ಮಾಡ್ಬೇಕಂತ. ಸೊ ಗೈಸ್ ಈ ಲಾಗ್ನಲ್ಲಿ ಏನ್ ಮಾಡ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.